ಹೀಗಿದು ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಯಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾರಚರಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈः ಸುವಾಕ್ಯೈः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासा ॐ कुपिता हि फणच्छाया समीकृत्यापरं सुखं सेवन्ते यत्पदं धीराः तमुपासे ಯಪ್ಪತಿ ಒಟ್ಟೇನಾಯ್ತು ಈಗ ಎಷ್ಟು ಓದಬೇಕು ಶಾಸ್ತ್ರ ಅಂತ ಪ್ರಶ್ನೆ ಬಂತು ಉತ್ತರ ಎಲ್ಲ ಓದಬೇಕು ಅಂತ ಉತ್ತರ ಎಲ್ಲ ತಿಳಿಬೇಕು ಅಂತ ಉತ್ತರ ಆಗ ಪ್ರಶ್ನೆ ಬಂದು ಆಗೋದಿಲ್ಲ ಅಂದರೆ ಆಗಷ್ಟು ಇವತ್ತು ಊಟ ಎಲ್ಲರೂ ಒಂದೇ ರೀತಿ ಮಾಡಬೇಕಾಗಿಲ್ಲ ಬಟ್ ಹಾಕಿದ್ದೆಲ್ಲ ಅವರು ಸ್ವಲ್ಪ ಮಾಡ್ತಾರಲ್ಲ ಆ ಟೈಪ್ ಅಷ್ಟೇ ಹೊರತು ಮಿತಿ ಇಲ್ಲ ಜ್ಞಾನಕ್ಕೆ ಮಿತಿ ಇಲ್ಲ ಆದ್ದರಿಂದ ಪ್ರಿಸ್ಕ್ರಿಪ್ಷನ್ ಎಷ್ಟಪ್ಪ ಶಾಸ್ತ್ರಕ್ಕೆ ಮಾಡಿದ ಪ್ರಿಸ್ಕ್ರೈಬ್ಡ್ ಬುಕ್ಸ್ ಎಷ್ಟು ಅಂದರೆ ಸರ್ವ ವೇದಾಂತ ಪ್ರತ್ಯಯ ಸಮಸ್ತ ಶಾಸ್ತ್ರ ಓದಬೇಕು ಇವತ್ತು ತರ್ಕ ಒಂದೇ ಓದ್ತಾರ ಆದ್ದರಿಂದ ಪಂಜಿತ ಆಗಿಬಿಡ ಅದು ಕುತರ್ಕ ಆಗಿಬಿಡ ಅದು ಒಂದು ಭಾಗ ಹಂಗ ಅಷ್ಟೇ ಅದನ್ನು ಮೇನ್ ಮಾಡಿ ಬರೀ ಚಟ್ನಿ ತಿಂತ ಕೂತ್ಕೊಂಡ್ಬಿಟ್ರೆ ಕೊನೆವರೆಗೂ ಬರೀ ಉಪ್ಪೇ ತಿಂತ ಚಟ್ನಿ ಕೂಡ ಅಲ್ಲ ಉಪ್ಪದು ತಿಂದಿದ್ದು ತಿಂದೆ ಅನ್ನ ಕೂಡ ಇರೋ ತಿಂದಿದ್ದು ತಿಂದಿದ್ದೆ ಆ ಥರ ಆಗಿದೆ ಹಾಗಾಗಬಾರ್ದು ಮಹತ್ವಸ್ಯ ಪರಂಪಾರಂ ವಿದಿತ್ವ ಇವನ್ನೆಲ್ಲ ಮುಟ್ಟೋದೇ ಇಲ್ಲ ಫಸ್ಟ್ ಭಾರತ ರಾಮಾಯಣಗಳು ಕೈಲು ಕೂಡ ಮುಟ್ಟೋದೇ ಹಾಗಾಗಿಬಿಡ ಮಹತ್ವಸ್ಯ ನೀವೇ ಓದ್ಕೊಳ್ಳಿ ಅಂದ್ಬಿಟ್ಟು ಇವರೇ ಓದ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದನ್ನು ಆಚಾರ ಅವತಾರಗಳು ಅರ್ಥ ಬರಲಿಕ್ಕೆ ಹೊರಟ ಕಾಲಕ್ಕೆ ಇವರೇ ಹೇಗೆ ಓದ್ಕೋತಾರೆ ಅದನ್ನು ಮಹತ್ವಸ್ಯ ಪರಂಪಾರಂ ವಿದಿತ್ವೈವ ಜನಾರ್ದನ ಸ್ತೋಷ್ಯತೆ ತುಷ್ಟತ್ವಮಿತಿ ನಾಸ್ತೇವ ನಾರದ ಕಿಂತು ನಿಶ್ಚಲಯಾ ಭಕ್ತ್ಯ ಆತ್ಮಜ್ಞಾನಾನುರೂಪತಃ ಯಸ್ತೋಷ್ಯತಿ ಸದಾ ಭಕ್ತಃ ತುಷ್ಟಸ್ತಸ್ಯ ಸದಾ ಹರಿ ಇತ್ಯಾದಿ ವಾಕ್ಯ ಸಂದರ್ಭಾತ್ ಯಥಾಯೋಗ್ಯ ಅಖಿಲಜ್ಞತಾ ಅದಕ್ಕೆ ದೇವರು ನೋಡ್ತಾರೆ ಇನ್ನು ಸಾಕು ಅಂತ ಹೇಳ್ತಾರೆ ಇನ್ನು ಸಾಕು ಕೆಲಸತ್ತೇನೋ ಕೆಲವು ಬಿಟ್ಟಿದ್ದಾರೆ ತಿನ್ನಕ್ಕೆ ಆಗ್ತಾ ಇಲ್ಲ ಅವರಿಗೆ ಪರವಾಗಿಲ್ಲ ಬಿಡು ಅಂತ ಹೇಳಿದ್ರು ಆ ಥರ ಪ್ರಯತ್ನ ಮಾಡಿ ನಮ್ಗೆ ತಿಳಿಯೋದಕ್ಕೆ ಆಗೋದಿಲ್ಲ ಅಂದಮೇಲೆ ಬಿಡಬೇಕೇ ಹೊರತು ತಿಳಿಲಿಕ್ಕಿಲ್ಲ ಅಂತ ಮೊದಲೇ ಅನ್ಕೊಂಡ್ಬಿಟ್ಬಿಡ್ಲಕ್ಕೆ ಹೋಗ್ಬಾರ್ದು ಆತ್ಮಜ್ಞಾನಾನುರೂಪತ್ವ ಯಥಾಶಕ್ತಿ ವಿಚಾರಣ ಪ್ರತಿ ತಗು ಆತ್ಮಜ್ಞಾನ ಅನುರೂಪತ್ವ ಬ್ರಹ್ಮಜ್ಞಾನ ತನ್ನ ಸ್ವರೂಪ ಜ್ಞಾನ ಮತ್ತು ಶಕ್ತಿ ಇದು ತಕ್ಕಂತೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕೇ ಹೊರತು ಮಾಡೋದಿಲ್ಲ ಅಂದರೂ ತಪ್ಪು ಪೂರ್ತಿ ಮಾಡ್ತೀವಿ ಅಂದರೂ ತಪ್ಪು ಶಕ್ತಿ ಪೂರ್ತಿ ಮಾಡ್ತೀವಿ ಅಂದರೆ ಕರೆಕ್ಟ್ ಯಥಾಶಕ್ತಿ ಇವೆಲ್ಲ ಓಡ್ತಾರೆ ರನ್ನಿಂಗ್ ರೇಸ್ ಎಲ್ಲ ಕೂಡ ಸೋತು ಬಿಡ್ತಾರೆ ಬಟ್ ಎಷ್ಟೋ ಜನ ಓಡಿರ್ತಾರೆ ಪಾಪ ಅವರು ಮ್ಯಾಕ್ಸಿಮಮ್ ಓಡಿರ್ತಾರೆ ಅದು ಇನ್ಸಫಿಷಿಯೆಂಟ್ ಆಯಿತು ಬಟ್ ಅವ್ರಿಗೆ ಒಂದು ಕ್ರೆಡಿಟ್ ಬಂತು ಪಾರ್ಟಿಸಿಪೇಟ್ ಮಾಡಿದ್ರು ಇದು ಉಳ್ಕೊಂಡ್ಬಿಡುತ್ತೆ ಫಸ್ಟ್ ಸೆಕೆಂಡ್ ಬರದೇ ಹೋದ್ರು ಕೂಡ ವಾಲ್ಯೂಮ್ ಅಟೆಂಪ್ಟೆಡ್ ಅಂದುಬಿಟ್ರೆ ಹುಡುಗ ಎಲ್ಲರಿಗಿಂತ ಮೇಲಿರ್ತಾರೆ ಅಷ್ಟು ಗುಣ ಬರ್ತದೆ ಆತ್ಮಜ್ಞಾನಾನುರೂಪತ್ವ ಯಥಾಶಕ್ತಿ ವಿಚಾರಣ ಅಂದ್ರೇನು ಬ್ರಹ್ಮ ಜಿಜ್ಞಾಸೆ ಎಷ್ಟಾಗುತ್ತೋ ಅಷ್ಟು ಕೆಲವು ಪ್ರಶ್ನೆಗಳು ತನಗೆ ಇನ್ನೂ ಸ್ವಲ್ಪ ಇದೆ ಇನ್ನು ಮುಂದೆ ಪ್ರಶ್ನೆ ಬರಲಿಲ್ಲ ಅವನಿಗೆ ಸಾಕಲ್ಲಿ ಓಂ ಸ್ವಾಧ್ಯಾಯಶ್ಚ ತಥಾತ್ವೇರಿ ಸಮಾಚಾರೇ ಅಧಿಕಾರಾಚ್ಚ ಓಂ ವೇದ ಕೃಷ್ಣೋಧಿಗಂತವ್ಯ ಸ್ವಾಧ್ಯಾಯಾಧ್ಯಯನಂ ಭವೇತ್ ಇತ್ಯಾದಿ ವಾಕ್ಯವೈಯರ್ಥ್ಯಂ ಅನ್ಯಥಾ ಹಿ ನ ನಿವಾರ್ಯತೆ ಅದು ಸ್ವಾಧ್ಯಾಯ ಮಾಡಬೇಕು ಅಂತ ವಾಕ್ಯ ಇದೆ ಏನದು ಸ್ವಾಧ್ಯಾಯ ಏನದು ವೇದ ಕೃಷ್ಣೋ ಅಧಿಗಂತವ್ಯ ಪ್ರತಿಯೊಬ್ಬರ ಎಲ್ಲ ವೇದ ಓದಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ವೇದ ಓದಬೇಕು ಅದನ್ನು ಸ್ವಾಧ್ಯಾಯಾಧ್ಯಯನ ಮಾಡಬೇಕು ಅಂತ ಕರೀತಾರೆ ಅದಕ್ಕೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ಸ್ವಾಧ್ಯಾಯ ಪ್ರವಚನ ಬರೀ ಅಧ್ಯಾಯ ಅಂತ ಹೇಳಿಲ್ಲ ಸ್ವಾಧ್ಯಾಯ ಅಂತ ಕರೀತಾರೆ ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಯಾಕಂದ್ರೆ ಮೊದಲು ಓದಬೇಕು ಇತ್ಯಾದಿ ವೇದವಾಕ್ಯೈ ವೇದವಾಕ್ಯ ವೈಯರ್ಥ್ಯಂ ಅನ್ಯಥಾ ನಾನಿವಾರ್ಯತೆ ಇಷ್ಟೆಲ್ಲ ಇರೋದ್ರಿಂದ ಲಿಮಿಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ತುಂಬ ಜನ ಸಾಕು ಅಂತಲೇ ಹರಿಕಥಾನುಸಾರ ನಮಗೆ ಸಾಕು ಗೊತ್ತಾಯ್ತಾ ತತ್ವ ದೇವತಾ ನಮಗೆ ಸಾಕು ಪ್ರಕರಣ ಸಾಕು ಭಾಷ್ಯ ಸಾಕು ಅನ್ಲೇಬಾರ್ದು ಯಾವುದನ್ನು ಸಾಕು ಅನ್ಬಾರ್ದು ಎಲ್ಲ ಓದ್ಬಿಟ್ಟೆ ಈಗ ಮತ್ತು ಇನ್ನೊಮ್ಮೆ ಓದಕ್ಕೆ ಶುರು ಮಾಡುತ್ತೆ ಎಲ್ಲ ಓದಕ್ಕೆ ಸಾಧ್ಯನೇ ಇರುತ್ತೆ ನಮ್ಗೆ ಎಷ್ಟು ಸಿಕ್ಕೇ ಇಲ್ಲ ಗ್ರಂಥಗಳು ಸಿಕ್ಕಿರೋದನ್ನು ಓದಕ್ಕೆ ಬರೋದಿಲ್ಲ ಮಹಾಭಾರತ ಓದಕ್ಕೆ ಎಷ್ಟು ದಿವಸಬೇಕು ಲಕ್ಷ ಶ್ಲೋಕ ಎಷ್ಟು ದಿವಸಬೇಕಾಗತ್ತೆ ಗೊತ್ತಾಯ್ತಾ ಅದು ಸುಮ್ಮನೆ ಪಾರಾಯಣ ಅಲ್ಲ ಅರ್ಥ ಮಾಡ್ಕೋ ಜೀವನ ಪೂರ್ತಿ ಕಳೆದೋಗಿರೋ ಬೇರೆಯವ್ರು ಹೇಳ್ತಾರದು ಮಹಾಭಾರತ ನೋಡಿ ನಮ್ಮ ಆಯುಷ್ಯ ನೋಡಿಕೊಂಡ್ರೆ ನಮ್ಮ ಆಯುಷ್ಯ ಇಷ್ಟೇ ಅಂತ ಅನಿಸುತ್ತೆ ಇದೆಲ್ಲ ನಮಗೆ ಗೊತ್ತಿರಬೇಕು ಸಮಾಚಾರೇ ಅಧಿಕಾರಾಚ್ಯ ಇತೇತಜ್ಜಾಚಷ್ಟೇ ಅದ್ಯಾಪಿ ಓಂ ಸಮಾಚಾರೇ ಅಧಿಕಾರಾಚ್ಯ ಓಂ
ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂಚಿತ ಯಥಾ ಯೋಗಂ. ದೃಷ್ಟಾಂತ ಕೊಡ್ತಾರೆ. ದೇವತೆಗಳಿದ್ದಾರೆ, ಎಷ್ಟು ಓದ್ದವ್ರು, ನಮ್ಗೆ ಅವ್ರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಇನ್ನೂ ಓದ್ತಾ ಕೂತಿದ್ದಾರೆ ಅವರು. ನಾವು ಓದಿದ್ದು ಏನಲ್ಲ ಅಂತ ಆಗಲಿ, ಪ್ರೊಫೆಸರ್ನೇ ಓದ್ತಾನೆ ಅಂದರೆ ಸ್ಟೂಡೆಂಟು ಅಯ್ಯೋ ನಾವು ಎಷ್ಟು ಓದೋದು ಅನಿಸುತ್ತಾ ಇಲ್ಲ. ಈಗ ದೇವತೆಗಳು ಆಚಾರ ತಮ್ಮ ದೃಷ್ಟಾಂತ ಕೊಟ್ಬಿಟ್ರೆ ಮುಗಿದೋಯ್ತು. ಇವತ್ತು ಓದ್ತಾ ಕೂತಿದ್ದಾರೆ ದೇವರು. ಇವತ್ತು ಅವರು ಎಲ್ಲರಿಗೂ ಲೋಕಗುರುಗಳು ಓದ್ತಾ ಕೂತಿದ್ದಾರೆ ಅಂದರೆ ದೇವರ ವಿಷಯ ತಿಳ್ಕೊಳ್ಳೋ ಕೊನೆಯೇ ಇಲ್ಲ. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ. ಶೃಣ್ವತೆ ಅಷ್ಟೇ ಅಲ್ಲ, ಮನ್ವತೆ ಮನನ ಮಾಡ್ತಾರೆ. ಧ್ಯಾಯಂತಿಚ ಯತ್ ಧ್ಯಾನನೂ ಮಾಡ್ತಾರೆ. ಯಥಾಯೋಗಂ ಇದು ಮುಂದೆ ಹೇಳ್ತಾರೆ. ತಥಾಪಿ ಆವಸ್ತು ನಿರ್ಣಯಾತ್ ಶ್ರವಣಂ ಮನನಂಚೈವ ಕರ್ತವ್ಯಂ ಒಂದು ಹೇಳಿದರು. ಒಂದು ಸ್ಟೇಜು, ಯಾವ ಸ್ಟೇಜು ಅಂದರೆ ತಥಾಪಿ ಆವಸ್ತು ನಿರ್ಣಯ. ಒಂದು ವಸ್ತು ತೀರ್ಮಾನ ಆಗೋವರೆಗೂ ಏನು ಮಾಡ್ಬೇಕು ನಾವು? ಓದ್ತಾನೆ ಇರಬೇಕು. ನಮ್ಗೆ ದಾರಿ ಗೊತ್ತಿಲ್ಲ, ಕೇಳ್ತಾ ಹೋಗ್ತೇವೆ. ಡೌಟ್ ಹೊತ್ತು ಮತ್ತೆ ಕೇಳ್ದ ಒಂದು ಸ್ಥಿತಿ ಕನ್ಫರ್ಮ್ ಆಯ್ತಿಲ್ಲ, ಇನ್ನೂ ಚೇಂಜ್ ಇಲ್ಲ ಅಂತ ಅವು ಹೊರಟುಬಿಡ್ತಾರೆ. ಅಷ್ಟಂತೂ ಮಾಡಲೇಬೇಕು ಎಲ್ಲರೂ ಕೂಡ. ತಮ್ಮ ಉಪಾಸನೆಗೆ ಅಡ್ಡಿ ಆತಂಕ ಬರದಂತೆ ಸಂಶಯ ನಿವಾರಣೆ ಮಾಡಿಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರೋದ್ರಿಂದ ಕೆಲವು ಹೇಳ್ತಾರೆ ಊಟ ಎಲ್ಲ ಸಾಕಾಯಿತು, ಕೆಲವು ಸೆಲೆಬಿಟ್ಟಿದ್ದಾನೆ ಎಲ್ಲ ಸಾಕಾಗಿದೆ ಸರಿ, ಯಾಕಂದ್ರೆ ಓಡಿ ಸಾಕಾಗಿದೆ, ಅವ್ರ ಕೆಪಾಸಿಟಿ ಮೀರಿ ಹೋಗಿಬಿಟ್ಟಿದೆ, ಸಾಕು. ಅದನ್ನು ನೋಡಬೇಕೇ ಹೊರತು ಇಲ್ಲ ಇನ್ನೂ ವಾಂತಿ ಆಗುತ್ತೆ ಅವ್ರಿಗೆ, ಅಷ್ಟು ಆಗಲ್ಲ. ದೇರ್ಫೋರ್ ನಮ್ಮ ತಾತ್ಪರ್ಯ ಶ್ರವಣ ಮನನಗಳನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ ನಿರ್ಣಯ ಆಗೋವರೆಗೂ ಮಾಡಬೇಕು. ನಮ್ಮಟ್ಟಿಗೆ ನಿರ್ಣಯ ಆದರೆ ಸಾಕು, ನಮ್ಮಟ್ಟಿಗೆ. ಇನ್ನೊಬ್ರು ಯಾರೋ ಬಂದು ನನಗೆ ನಿರ್ಣಯ ಆಗಿದೆ, ನಿನಗೆ ಹೇಳೋಕ್ಕೆ ನಂಗೆ ಬರಲ್ಲ, ಐ ಆಮ್ ಕನ್ವಿನ್ಸ್ಡ್ ಅಂದ್ಬಿಡ್ತು. ಮತ್ತೇನು ಹೇಳಬೇಕಾಗಿದೆ? ನನಗೆ ಹೊಟ್ಟೆ ತುಂಬಿತಷ್ಟೇ, ನೀನು ಮೊಟ್ಟ ಮಾಡಬೇಕಾದ್ರೆ ನನಗೆ ಸಾಕು. ಆ ಥರ ತೀರ್ಮಾನ ಮಾಡಬೇಕು. ಮತಿ ಶ್ರುತಿ ಧ್ಯಾನ ಕಾಲ ವಿಶೇಷಂ ಗುರುರುತ್ತಮಃ ವೇತ್ತಿ ತಸ್ಯೋಕ್ತ ಮಾರ್ಗೇಣ ಕುರ್ವತ ಶಾದ್ಯ ದರ್ಶನ. ಇವೆಲ್ಲದಕ್ಕೂ ಒಂದು ಹೇಳ್ತಾರೆ ಕೊನೆಗೆ. ಇನ್ನೂ ಹೆಚ್ಚು ವಿಷಯ ಬೇಕು ಅಂದರೆ ನಿಮ್ಮ ನಿಯತ ಗುರುಗಳನ್ನ ಕೇಳ್ಕೊಂಡು ಹೇಳ್ತಾರೆ. ನಿಯತ ಗುರುಗಳು ಇರ್ತಾರೆ. ಸಿಲೆಬಸ್ ಎಲ್ಲ ಬಂದಿದೆ, ಆಮೇಲೆ ಕೆಲವು ಸತ್ ಯಾವುದೋ ಕಾರಣಕ್ಕೆ ಏನು ಮಾಡ್ತಾರೆ, ಈ ಸಿಲೆಬಸ್ ಔಟ್ ಆಫ್ ಈ ಸತ್ ಬೇಡ ಅಂದ್ಬಿಡ್ತಾರೆ. ಅದೆಲ್ಲ ಹುಡುಗರಿಗೆ ಗೊತ್ತಾಗೋದಿಲ್ಲ. ಸಿಲೆಬಸ್ ಪ್ರಕಾರ ಇರುತ್ತದು, ಇವರಿಗೆ ಕ್ಲಾಸ್ ಟೀಚರಿಗೆ ಗೊತ್ತಿರುತ್ತೆ, ಇದು ಬೇಕಾಗಿಲ್ಲ ಅಂತ ಹೇಳಿ. ನಿಯತ ಗುರು ಅದು ನೋಡಿ, ಎಲ್ಲ ಟೀಚರ್ಸೇ ಕ್ಲಾಸ್ ಟೀಚರ್ ಅಂತ ಒಬ್ಬ ಇರ್ತಾರೆ. ಅವನ್ನೆಲ್ಲದಕ್ಕೂ ಅವ್ನು ಕನ್ಸರ್ನ್ ಹೆಚ್ಚು, ಅದಕ್ಕೆಲ್ಲ ಅಂಥ ನಿಯತ ಗುರುಗಳನ್ನು ಕೇಳ್ಕೋಬೇಕು. ಅವ್ರಿಗೆ ಗೊತ್ತು ಮತಿ ಶ್ರುತಿ ಧ್ಯಾನ ಕಾಲ ವಿಶೇಷ. ಮನನ ಯಾವಾಗ ಮಾಡಬೇಕು, ಶ್ರವಣ ಯಾವಾಗ ಮಾಡಬೇಕು, ಧ್ಯಾನ ಯಾವಾಗ ಮಾಡಬೇಕು ಎಂಬುದೆಲ್ಲ ಉತ್ತಮ ಗುರು ಸ್ವರೂಪ ನಿಯತ ಗುರುಗಳು ಅವ್ರಿಗೆ ಗೊತ್ತು. ಅವ್ರು ಹೇಳಿದ ಕೇಳ್ಕೊಂಡ್ಬಿಟ್ರೆ ಮುಗಿದು. ದಶ್ಯೋಕ್ತ ಮಾರ್ಗೇಣ ಕುರ್ವತ ಶಾದ್ಯ ದರ್ಶನ ಫೈನಲ್ ಅವ್ರಿಗೆ. ಅವ್ರು ಹೇಳ್ದಾಗ ಮಾಡಿಬಿಟ್ರೆ ಮುಗಿದು. ಇದು ಇದಿದ್ದಾಗೆ ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಬೇರೆ, ವೈಭವಸಿ ಬೇರೆ. ಅಲ್ಲಿ ಫುಲ್ ಅವ್ರ ಆಪ್ಷನ್ ಇರುತ್ತೆ. ಅವ್ನು ಒಂದೇ ಪ್ರಶ್ನೆ ಕೇಳ್ಬೋದು, 10 ಪ್ರಶ್ನೆ ಕೇಳ್ಬೋದು, ಸ್ಯಾಟಿಸ್ಫೈ ಆಗ್ಬೋದು, ಇನ್ನೂ ಸ್ವಲ್ಪ ಕೇಳ್ಬೋದು, ಅವನಿಷ್ಟ. ಗೊತ್ತಾಯ್ತಾ? ಆ ಸ್ಟೇಜಲ್ಲಿ ಅವನು ಆನ್ಸರ್ ಕೊಡದೆ ಹೋದರೆ ಸೋತಿರ್ತಾನೆ. ಅಷ್ಟು ಸಾಕು. ಆ ರೀತಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಘಟ್ಟ ಅದು. ಶ್ರವಣಂ ದುಷ್ಟತತ್ವಸ್ಯ ಮನನಂ ಧ್ಯಾನಮೇವಚ ವಿಶೇಷ ಆನಂದ ಸಂಪ್ರಾಪ್ತ್ಯ. ನಮಗೊಂದು ಪ್ರಶ್ನೆ ಬಂತು, ಆಯ್ತಪ್ಪ ಅಪ್ರೋಕ್ಷ ಜ್ಞಾನನೇ ಆಯ್ತು ನಮಗೆ, ಇನ್ನಾರು ನಾವು ಕೈ ಬಿಡ್ತೀರಾ ಅಂತ ಪ್ರಶ್ನೆ. ಅಪ್ರೋಕ್ಷ ಜ್ಞಾನ ಆಯ್ತಲ್ಲ ಸಾಕಾದರೆ, ಇಲ್ಲ ಆನಂದವನ್ನು ಆಗಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಶ್ರವಣ ಬರೋಣ ಶುರು ಮಾಡಬೇಕು. ಎಷ್ಟೋ ಜನ ಪ್ರಿಪೇರ್ ಸೇರಿಸ್ತಾ ಇರ್ತಾರೆ, ಆಮೇಲೆ ಸಿಕ್ಕಾಬಟ್ಟಿ ಓದ್ತಾರೆ, ಪ್ರಿಪೇರ್ ಮಾಡ್ತಾನೆ ಇರ್ತಾರೆ, ಒಳ್ಳೆ ಪ್ರಮೋಷನ್ ಬಂದುಬಿಡುತ್ತಾರೆ. ಉಳಿದ ಮಾಡಿದವ್ರಿಗೆ ಬರೋದಿಲ್ಲ, ಮಾಡದೇ ಇದ್ದವ್ರಿಗೆ ಬಿಟ್ಟು ಹೋಗ್ತಾರೆ, ಮಾಡಿದವ್ರಿಗೆ ಬರೋದು. ಇದು ಕೆಲಸ ಸಿಗ್ಲಿಕ್ಕೆ ಓದೋದೆಲ್ಲ ಬೇರೆ, ಪ್ರಮೋಷನ್ಗೆ ಓದೋದೆಲ್ಲ ಬೇರೆ, ಎರಡು ಭಾಗ ಇದೆ. ಆದ್ದರಿಂದ ಒಂದು ಈ ಓದಿಗೆ ಕೆಲಸ ಹೋಗೋದಿಲ್ಲ, ಇದರಿಂದ ಸಿಕ್ಕಾಯಿತು ಕೆಲಸ ತೆಗೆಯೋದೇ ಇಲ್ಲ. ಆದರೆ ಮುಂದಿನ ಅಡ್ವಾಂಟೇಜ್ ಬೇಕಾಗೋದಾದರೆ ಮುಂದೆ ಓದಬೇಕು. ಅದಕ್ಕೋಸ್ಕರನೇ ಹೇಳ್ತಾರೆ ವಿಶೇಷ ಆನಂದ ಸಂಪ್ರಾಪ್ತ್ಯ. ವಿಶೇಷ ಆನಂದ ಬೇಕು ಅಂತಾಗೋದಾದರೆ ಅದು ಸರಿ. ನಮ್ಮ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವು ಸಾರು ಹುಡಿಯೆಲ್ಲ ಮುಗಿದೋಗ್ಬಿಟ್ಟಿದೆ. ಸ್ವೀಟ್ ತರೋವತ್ತಿಗೆ ಏನಾಗಿರುತ್ತೆ, ಸಾಮಾನ್ಯ ಹೊಟ್ಟೆ ತುಂಬಿದೆ ಸ್ವೀಟ್ ತರೋವತ್ತಿಗೆ. ಕೆಲವರು ಸ್ವೀಟಿಗೆ ಜಾಗ ಅಂತ ಕಾಲಿಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಬೇರೆ. ಸಾಮಾನ್ಯ ಕೆಲವು ಸ್ವೀಟ್ ಬದಲೇ ಹೇಳೋದಿಲ್ಲ, ಗೊತ್ತಾಯ್ತಾ? ಅವಾಗ ಏನು ಮಾಡ್ತಾನೆ ಇವನು, ಖಾಲಿ ಇಟ್ಕೊಂಡ್ರೆ ಅಕಸ್ಮಾತ್ ಇಲ್ಲದೆ ಹೋಗ್ಬಿಟ್ಟು ಖಾಲಿ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಫುಲ್ ಆಗಿಬಿಟ್ಟು ಅವಾಗ ಕೊಡ್ತಾರೆ, ಅದು ವಿಶೇಷ ಆನಂದ. ಆದರೆ ಅವ್ರು ಬರೀ ಸ್ವೀಟುಗಳು, ಇದು ಶುಗರ್ ಇದ್ದವ್ರಿಗೆ ಒಡ್ಡು ಬಿಟ್ಲಕ್ಕೂ ಆಗೋದಿಲ್ಲ ಪಾಪ, ಹಾಗಾಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ನಾವು ಹುಷಾರಾಗಿರಬೇಕು. ಇಷ್ಟು ಮಾತ್ರ ಗ್ಯಾರಂಟಿ. ಆದರೆ ಇಷ್ಟು ಕ್ಲಾರಿಟಿ ಎಲ್ಲಿ ಸಿಗುತ್ತೆ ನಿಮಗೆ? ಆಚಾರ ಬರೀತಾರಲ್ಲ, ಫುಲ್ ಕ್ಲಾರಿಟಿ, ಎಲ್ಲೆಲ್ಲೂ ಕನ್ಫ್ಯೂಷನ್ ಇಲ್ಲ. ಸುಮ್ಮನೆ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಮತ್ತೆ ಇವ್ರು ಹೇಳೋಕ್ಕೆ ಹೋಗಿ ಕನ್ಫ್ಯೂಷನ್, ಹೇಳೋರು ಹೇಗೆ ಹೇಳಬೇಕು, ಯಾವಾಗಲೂ ಇವ್ರು ಕ್ರಿಯೇಟ್ ಮಾಡಬೇಕು. ಅದು ಪಂಡಿತ ಕ್ಲಾರಿ. ರೋಗ ವಾಸಿ ಆಗದೇ ರೋಗ ಜಾಸ್ತಿ ಆದರೆ ಹಾಗೆ ಅದು ಒಳ್ಳೆಯ ಡಾಕ್ಟ್ರ್ ಕೆಲಸ ಅಲ್ಲ. ಅಲ್ಲಿಗಿರಲಿ. ನಾಳೆ ದಿವಸ ಅನ್ಯಶೈತಾನಿ ದೃಷ್ಟಯೇ, ಅದು ಯಾವ ರೀತಿ ಏನು, ಮತ್ತೆ ಕೆಲವು ಅನೇಕ ಸಿದ್ಧಾಂತ ಬರುತ್ತೆ ಈಗ, ಅದಕ್ಕೆಲ್ಲ ಇನ್ನೂ ಕೆಲವು ಪ್ರಶ್ನೆಗಳು ಬರುತ್ತೆ. ಈಗ ಗುರು ಅಂತ ಹೇಳಿರಿ, ಯಾವ ಸಿಗ್ಬೇಕು ನಮಗೆ, ಎಲ್ಲಿ ಸಿಗ್ತಾರೆ, ನೂರಾರು ಪ್ರಶ್ನೆಗಳು. ಅಲ್ಲಿವರೆಗೆ ನಾವೇನು ಮಾಡೋಣ ಅಂತ ಇನ್ನೊಂದು ಪ್ರಶ್ನೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ.
ದೊಡ್ಡ ಇಂಟ್ರಡಕ್ಷನ್ ಇದು ಓದಿಬಿಟ್ರೆ ಎಂಟೈರ್ ನಮ್ಮ ಸಾಧನ ಪ್ರೊಸೀಜರೇ ಸಾಧನಾಧ್ಯಾಯ ತಾನೆ. ಸಾಧನ ಬಗ್ಗೆ ಕಂಪ್ಲೀಟ್ ಅಂತ ತೋರಿಸ್ತಾರೆ. ಓಂ ನಾರಾಯಣಂ